ಅರ್ಜುನ್ ಆನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮನೆ ಮನೆ ಮಾತಾಗಿದ್ದಂತ ಅರ್ಜುನ್ ಆನೆ ದಸರಾದಲ್ಲಿ ಸುಮಾರು 8 ಸಲ ಅಂಬಾರಿಯನ್ನು ಹೊತ್ತು ಇವತ್ತು ಜಂಬೂ ಸವಾರಿಯಲ್ಲಿ ಭಾಗಿಯಾಗಿ ಕ್ಯಾಪ್ಟನ್ ಅನ್ನಿಸಿಕೊಂಡು ಇವತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥದ್ದು ಅರ್ಜುನ್ ಆನೆ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಯಾವುದೇ ಪ್ರದೇಶದಲ್ಲಿ ಈ ಪುಂಡು ಇವತ್ತು ಮದ ಏರಿದಂಥ ಆನೆಗಳಿರ್ಬೋದು, ಹಾಗೆ ಇವತ್ತೇನು ಹುಲಿಗಳಿರ್ಬೋದು, ಈ ಕಾರ್ಯಾಚರಣೆಯಲ್ಲಿ ಇವಕ್ಕೆಲ್ಲ ಸೆರೆ ಹಿಡಿಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಮೊದಲು ನಾವು ಯಾರಿಗಾದರೂ ಸ್ಮರಿಸುವುದು ಅಂತೇಳಿದರೆ ಅರ್ಜುನ್ ಆನೆಗೆ ಸ್ಮರಿಸುವಂಥದ್ದು. ಹೀಗಾಗಿ ಅನೇಕ ಕಾರ್ಯಾಚರಣೆಯಲ್ಲಿ ಹುಲಿ ಸೆರೆ ಹಿಡುವಂಥ ಕಾರ್ಯಾಚರಣೆಯಲ್ಲಿ ಈ ಭಾಗದಲ್ಲಿ ಅರ್ಜುನ್ ಆನೆ ಭಾಗಿಯಾಗಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಆನೆ ಸೆರೆ ಹಿಡುವಂಥ ಕಾರ್ಯಾಚರಣೆ ಅದು ಕೊಡಗಲ್ಲಿರ್ಬೋದು, ಹಾಸನಲ್ಲಿರ್ಬೋದು, ಚಿಕ್ಕಮಗಳೂರಲ್ಲಿರ್ಬೋದು, ಎಲ್ಲೇ ಇದ್ದರೂ ಅರ್ಜುನ್ ಆನೆ ಮುಂಚೂಣಿಯಲ್ಲಿ ಇರ್ತಿದ್ದ. ಇವತ್ತು ಬಹಳ ಹೆಮ್ಮೆಯಿಂದ ಅರ್ಜುನ ಆನೆ ಸ್ಮಾರಕದ ಉದ್ಘಾಟನೆಯನ್ನು ಮಾಡಿದ್ದೇನೆ. ನನ್ನ ಜೊತೆಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಆತ್ಮೀಯರಾದ ಅನಿಲ್ ಚಿಕ್ಕಮಾದು ಇದ್ದಾರೆ. ಮತ್ತು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಇವತ್ತು ಮತ್ತೆ ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರುಗಳಿದ್ದಾರೆ. ಪರಿಸರ ಪ್ರಕೃತಿ ಬಗ್ಗೆ ಕಳಕಳಿ ಉಳ್ಳಂಥವರೆಲ್ಲ ಇಲ್ಲಿ ಸೇರಿದ್ದಾರೆ. ಮತ್ತು ಅರ್ಜುನ ಆನೆಯ ಅಭಿಮಾನಿಗಳು ಎಲ್ಲ ಇಲ್ಲಿದ್ದೀರಿ. ಮಾಧ್ಯಮದ ಮಿತ್ರರೇ, ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಅರ್ಜುನ ಆನೆ ಹುತಾತ್ಮ ಆಗಿ ಇವತ್ತು ಸುಮಾರು ಕಾಲ ಆಗಿದೆ. ಅರ್ಜುನ ಆನೆ ಭೌತಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ, ಆದರೆ ಇಡೀ 7 ಕೋಟಿ ಕರ್ನಾಟಕ ಜನರ ಮನಸ್ಸಿನಲ್ಲಿ ಅರ್ಜುನ್ ಆನೆ ನೆಲೆಸಿದ್ದಾನೆ.